ಕೋಲ್ಕತ್ತಾ ಅತ್ಯಾಚಾರ ಹತ್ಯೆ ಪ್ರಕರಣದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಿಬಿಐ ತನ್ನ ವರದಿಯನ್ನು ಕೊಡ್ತು. ಸುಪ್ರೀಂ ಕೋರ್ಟ್ ಹಿಗ್ಗ ಮಗ್ಗ ಪ್ರಶ್ನೆಗಳನ್ನು ಕೇಳಿ ಸರಿಯಾಗಿ ಹಿಡ್ಕೊಂಡ್ಬಿಡ್ತು. ವೆಸ್ಟ್ ಬೆಂಗಾಲ್ ಸರ್ಕಾರನ, ಪಶ್ಚಿಮ ಬಂಗಾಳ ಸರ್ಕಾರನ ಹಿಡ್ಕೊಂಡು ಹೇಳ್ತು, ಬಾಯಿಗೆ ಬಂದಂಗೆ ಮಾಡಿದಿರಿ. ನಮ್ಮ 30 ವರ್ಷದ ಅನುಭವದಲ್ಲಿ ನಾವು ಇಂತಹ ತನಿಖಾ ಪ್ರಗತಿ ಅಥವಾ ತನಿಖಾ ನಡೆದಿರೋ ರೀತಿನ ನಾವು ನೋಡೇ ಇರಲಿಲ್ಲ ಅಂತ ಹೇಳ್ಬಿಟ್ರು ಒಂದು ಹಂತದಲ್ಲಿ ಜಡ್ಜಿಗಳು. ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಯಾವ ಲೆವೆಲಲ್ಲಿ ಮಾಡಿರಬೇಕು ಅವರುಗಳು ಅಂತ. ಈ ಮಧ್ಯೆ ಮಮತಾ ಬ್ಯಾನರ್ಜಿ ಮೋದಿ ಕಾಗದ ಬರ್ತಿದ್ದಾರಂತೆ. ಮಹಿಳೆಯರದ್ದು ಇಂಥ ಪ್ರಕರಣಗಳಲ್ಲಿ ಶೀಘ್ರವಾಗಿ ಶಿಕ್ಷೆ ಆಗುವಂಥದ್ದೇನಾದ್ರು ನೀವು ಮಾಡಬೇಕು ಅಂತ ಕಾಗದ ಬರ್ತಿದ್ದಾರಂತೆ. ಇದು ಹೆಂಗೆ ಅಂತಂದರೆ, ನಾನು ಪ್ರೊಫೆಷನ್ ಬಗ್ಗೆ ಮಾತಾಡ್ತಿಲ್ಲ, ತಿನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಕಡಿಯೋ ಕಟ್ಕಂಗೆ ಇದು ಕಡಿಯೋವ್ರಿಗೆ ಅವ್ರೊಂದು ಕಾಗದ ಬರೆಯೋದು, ಏನಾದರೂ ಮಾಡಿ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಅಲ್ಲ, ಅವುಗಳ ರಕ್ಷಣೆ, ಅನುಕಂಪ, ಇದಕ್ಕೇನಾದ್ರು ಮಾಡ್ಬೇಕು ನೀವು ಅಂತ ಬರೆದಂಗೆ. ಇದು ಹಂಗಾಗಿದೆ, ಇದು ಕತೆ ಇದು ಯಾಕೋ ಏನೋ. ಇವತ್ತು ಒಂದಷ್ಟು ಆರ್ಡರ್ಗಳನ್ನು ಮಾಡಿದ್ದಾರೆ. ಮತ್ತು ನ್ಯಾಯಮೂರ್ತಿಗಳು ಹೇಳಿದ್ರು, ನಮ್ಮನ್ನು ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಗಮನಿಸ್ಕೊಂಡು ಡಾಕ್ಟರ್ಗಳು ವಾಪಸ್ ತೊಗೊಳ್ಳಿ ಅಂತಂದರು. ಅದನ್ನು ಕೇಳಿದ್ದಾರೆ. ಹಾಗಾಗಿ ಅವರು ವಾಪಸ್ ತೊಗೊಂಡಿದ್ದಾರೆ, ತಮ್ಮ ಮುಷ್ಕರಗಳನ್ನೆಲ್ಲ ವಾಪಸ್ ತೊಗೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನು ಅಮೆರಿಕದ ಚಿಕಾಗೋದಲ್ಲಿ ನಡೀತಾ ಇರೋ ಡೆಮಾಕ್ರೆಟಿಕ್ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯ 3ನೇ ದಿನ ಹಿಂದೂ ಸಂಪ್ರದಾಯದಂತೆ ವೇದ ಮಂತ್ರಗಳೊಂದಿಗೆ ಆರಂಭ ಆಗಿದ್ದು ವಿಶೇಷ. ಅಮೆರಿಕದಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಮೊದಲನೇ ಬಾರಿ. ದೇಶದ ಐಕ್ಯತೆಯನ್ನ ಪ್ರತಿಪಾದಿಸಿದ ಬೆಂಗಳೂರು ಮೂಲದ ಅರ್ಚಕ ರಾಕೇಶ್ ಭಟ್ ಸಂಸ್ಕೃತ ಶ್ಲೋಕಗಳನ್ನು ಪಠಿಸುತ್ತಾ ದೇವರ ಆಶೀರ್ವಚನ ಕೋರಿದ್ರು. ಈ ಬಗ್ಗೆ ಅಮೆರಿಕದಲ್ಲಿರುವ ಹಿಂದೂಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ ಹಿಂದೂ ಸಮಾಜಕ್ಕೆ ಹೆಚ್ಚುತ್ತಾ ಇರುವ ಆದರಣೆಯನ್ನ, ಪ್ರಾಮುಖ್ಯತೆಯನ್ನ ಇದು ತೋರಿಸುತ್ತೆ ಅಂತ ಹಿಂದೂ ಮುಖಂಡರು ಹೇಳಿದ್ದಾರೆ. ಪೇಜಾವರ ಶ್ರೀಗಳು ಮೆಚ್ಚುಗೆ ಸೂಚಿಸಿ ಬೆಂಗಳೂರಿನ ಪೇಜಾವರ ಮಠದಲ್ಲಿ ಶಿಕ್ಷಣ ಪಡೆದಿರುವಂತಹ ರಾಕೇಶ್ ಭಟ್ 2013ರಿಂದ ಮೇರಿಲ್ಯಾಂಡ್ನ ಶಿವ ವಿಷ್ಣು ದೇವಾಲಯದಲ್ಲಿ ಮುಖ್ಯ ಅರ್ಚಕರಾಗಿ ಸೇವೆ ಮಾಡ್ತಿದ್ದಾರೆ. ನಮ್ಮ ಗುರುಗಳಲ್ಲಿ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿರುವ ರಾಕೇಶ್ ಭಟ್ ಇವರು ಶಿಕಾಗೋದಲ್ಲಿ ನಡೆದಿರುವ ಒಂದು ಸಾರ್ವಜನಿಕ ಸಭೆಯಲ್ಲಿ ವೇದ ಮಂತ್ರ ಘೋಷ ಹಾಗೂ ದೈವ ಪ್ರಾರ್ಥನೆ ಇದು ಎಲ್ಲದ ಪ್ರಶಂಸೆಗೆ ಪಾತ್ರವಾಗಿದ್ದು, ಶ್ರೀಯುತರ ನಡೆಯನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಪೋಲೆಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಇದು ಯುದ್ಧದ ಯುಗವಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ವಾರ್ಸಾದಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಪ್ರದೇಶದಲ್ಲಿ ಭಾರತ ಶಾಂತಿ ಬಯಸುತ್ತೆ, ಭಾರತವು ರಾಜತಾಂತ್ರಿಕತೆ ಮತ್ತು ಸಂವಾದಗಳಲ್ಲಿ ನಂಬಿಕೆ ಹೊಂದಿದೆ ಅಂತ ಪ್ರತಿಪಾದಿಸಿದರು. ಈ ಮೂಲಕ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಪ್ರತಿಪಾದಿಸಿದರು. 2022ರಲ್ಲಿ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನು ರಕ್ಷಿಸುವಲ್ಲಿ ಸಹಾಯ ಮಾಡಿದ ಪೋಲೆಂಡ್ ಜನಕ್ಕೆ ಮೋದಿ ಧನ್ಯವಾದವನ್ನ ಅರ್ಪಿಸಿದರು. ಪ್ರಧಾನಿ ಮೋದಿ ನಾಳೆ ಇಲ್ಲಿಂದ ರೈಲ್ನಲ್ಲಿ ಉಕ್ರೇನ್ನ ಕೀವ್ಗೆ ಪಯಣವನ್ನು ಬೆಳೆಸುತ್ತಾರೆ. 1991ರಲ್ಲಿ ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟ ಯುದ್ಧ ಪೀಡಿತ ಉಕ್ರೇನ್ಗೆ ಭೇಟಿ ನೀಡುತ್ತಾ ಇರುವ ಮೊದಲ ಪ್ರಧಾನಿ ಎಂಬ ಗರಿಮೆಗೆ ಮೋದಿ ಪಾತ್ರರಾಗ್ತಿದ್ದಾರೆ. ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ತನಿಖೆ ನಡೆಸಿದ ಎಸ್ಐಟಿ ಶಿವಮೊಗ್ಗ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಕೊಟ್ಟಿದೆ, ಚಾರ್ಜ್ ಶೀಟ್ನ. ಅದಕ್ಕೆ ಕಾರಣ ಪದ್ಮನಾಭ್ ಮತ್ತು ಪರಶುರಾಮ್ ಅವರ ಪ್ರಚೋದನೆಯಲ್ಲಿ MD ಅಂತ ಹೇಳಿದ್ದಾರೆ. ಆ ಅವ್ಯವಹಾರ ಸಂಬಂಧ ಚಂದ್ರಶೇಖರ್ಗೆ ಒಂದಿಷ್ಟು ಹಣ ಬಂದಿತ್ತು. ನೀನು ಹಣ ಪಡೆದುಬಿಟ್ಟಿದ್ದೀಯಾ, ಏನಾರು ಗೊತ್ತಾಗ್ಬಿಟ್ರೆ ನೀನು ಒಬ್ಬನೇ ಜೈಲಿಗೆ ಹೋಗ್ಬಿಡ್ತೀಯ, ಸಿಗಾಕೊಂಡ್ಬಿಡ್ತೀಯ ನೋಡು ಅಂತ ಎದುರಿಸ್ಬಿಟ್ರು. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಸರಿ, ಇನ್ನು ನಾಗೇಂದ್ರ ಅವ್ರು ಯಾರ ಹೆಸರು ಏನೂ ಇಲ್ಲ ಅದರಲ್ಲಿ.